ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಸಂಡೇ ಆಗಿರುತ್ತೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಕರ್ಮಾರಮ್ಮ ದೇವಸ್ಥಾನ ಸಮಥಿಂಗ್. ದೇವಸ್ಥಾನ ನೇಮ್ ಗೊತ್ತಿಲ್ಲ, ನಾನು ಕೇಳ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಟೈಮ್ ಬಂದು 8:30 ಆಗ್ತಾ ಬರುತ್ತೆ. 8:30 5 ಮಿನಿಟ್ಸ್ ಇದೆ. ಸೊ ಬೇಗ ಎದ್ದು ಸ್ನಾನ ಮಾಡಿ ನಾನು ಈ ಥರ ವೈಟ್ ಟಾಪು, ವೈಟ್ ಪ್ಯಾಂಟು, ಚಿಕನ್ ಕರಿ ಟಾಪನ್ನು ವೇರ್ ಮಾಡಿದ್ದೀನಿ. ಇದಕ್ಕೆ ಒಂದು ಕಾಂಟ್ರಾಸ್ಟ್ ಇರುವಂಥ ಒಂದು ವೇಲ್ ಹಾಕ್ಕೊಂಡ್ರೆ ಮುಗೀತು. ಸೊ ನಾನು ಫೇಸ್ಗೆ ಏನು ಅಪ್ಲೈ ಮಾಡಲ್ಲ, ಎಮೋಲಿನ್ ಮಾಯ್ಶ್ಚರೈಸರ್ ಒಂದು ಹಾಕ್ಬಿಟ್ಟು ಸನ್ಸ್ಕ್ರೀನ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಬನ್ನಿ. ಗೈಸ್ ನಾನು ಫುಲ್ ರೆಡಿ ಆಗಿದ್ದೀನಿ. ನಾನು ಒಂದು ಪೋನಿಟೈಲ್ ಹಾಕಿದ್ದೀನಿ ಅಷ್ಟೇ, ಕೂದಲು ಬಿಡಬಾರ್ದು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಅಂತ. ಸೊ ಇದು ಏನು ವೈಟ್ ಟಾಪು ಚಿಕನ್ ಕರಿಗೆ ಇದು ಒಂಥರ ವೇಲ್ ಹಾಕಿದ್ದೀನಿ. ಇದಕ್ಕೆ 2 ವೇಲ್ ಇಟ್ಕೊಂಡಿದ್ದೀನಿ, ಒಂದು ಯೆಲ್ಲೋ ಕಲರು, ಒಂದು ವೈನ್ ಕಲರ್ ವೇಲು ಇವಾಗ ಸದ್ಯಕ್ಕೆ ಸಿಕ್ಕಿಲ್ಲ, ಅದಕ್ಕೆ ಯೆಲ್ಲೋ ಕಲರ್ ವೇಲ್ನೇ ವೇರ್ ಮಾಡಿದ್ದೀನಿ ನಾನು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗಿದ್ದು ಆಲ್ರೆಡಿ. ಇವಾಗ ನಾನು ಲಾಕ್ ಹಾಕ್ಕೊಂಡು ಹೋಗ್ಬೇಕು ಕೆಳಗಡೆ. ಸೊ ಇದಕ್ಕೆ ನಾನು ಸ್ಲಿಪ್ಪರು, ಯಾವ ಸ್ಲಿಪ್ಪರ್ ಹಾಕ್ಕೊಂಡ್ಲಿ ಅಂತ ನೋಡಿ ಸ್ಲಿಪ್ಪರ್ಸ್ ನೋಡ್ತಾ ಇದ್ದೀನಿ ಯಾವ್ದು ಹಾಕ್ಕೊಂಡ್ಲಿ ಅಂತ. ಇದಕ್ಕೆ ನಾರ್ಮಲ್ ಹೀಲ್ಸ್ ಏನು ಬೇಡ, ಇದು ಹಾಕ್ಕೊತೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಕ್ಕೊಂಡಿದ್ದೀನಿ. ಸೊ ಈ ಕೈಲಿ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಒಂದು ಇದು ಹಾಕ್ಕೊಂಬಿಡ್ತೀನಿ. ಸೊ ಈ ಕೈಲಿ ಆ್ಯಸ್ ಯೂಶುವಲ್ ವಾಚ್ ಇದೆ. ಸೊ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾಯಿತು. ಸೊ ಇವಾಗ ಹೋಗೋಣ. ಎಲ್ಲ ಆಫ್ ಮಾಡಿದ್ದೀನಿ. ನಮ್ಮನೆ ನೋಡಿಬಿಟ್ರೆ ಹಿಂಗೈತೆ ಅಂದರೆ ಹಂಗೈತೆ ಗೈಸ್. ಸೊ ಬಾಕ್ಲು ಹಾಕ್ಕೊಂಡು ಹೋಗೋದಷ್ಟೇ. ಸೊ ಲೆಟ್ಸ್ ಗೋ. ಕರ್ಮಾರಮ್ಮ ದೇವಸ್ಥಾನಕ್ಕೆ ಗೈಸ್ ಹೋಗ್ತಾ ಇರೋದು ನಾವು. ಇನ್ನೂ ಒಂದು ಕೇಳ್ಬಿಟ್ಟು ಹೇಳ್ಬಿಡ್ತೀನಿ, ನಾನು ಹೊರತಾಗ್ಬಿಡ್ತೀನಿ. ಇದು ನಮ್ಮ ತಾತ ಫೋಟೋ, ಮೀನ್ಸ್ ನಮ್ಮಪ್ಪ ಇದ್ದಾರಲ್ವ ಅವರಪ್ಪ. ಇದು ಜೀಸಸ್ ಫೋಟೋ, ಮೈ ಫೇವ್ರೆಟ್ ಗಾಡ್. ಸೊ ಲೆಟ್ಸ್ ಗೋ. ಸೊ ಬೀಗ ಹಾಕ್ತೀನಿ ಗೈಸ್. ಬೀಗ ಹಾಕಿ ನಾನು ಈ ಸ್ಲಿಪ್ಪರ್ನ ವೇರ್ ಮಾಡಿದ್ದೀನಿ, ನೇಲ್ ಪಾಲಿಶ್ ಹಾಕಿಲ್ಲ, ಏನೂ ಹಾಕಿಲ್ಲ. ಹೋಗ್ತಾ ಇದ್ದೀನಿ, ಮೆಟ್ಲೆ ಇಳಿತಾ ಇದ್ದೀನಿ. ಸೊ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ಮನೆ ಹತ್ರ ಇಟ್ಟಿದ್ದಾರೆ. ಬಂದು ಪಾಪ ಬರದಾ? ಪೂಜೆ ಸಾಮಾನು, ಇದು ದೇವ್ರಿಗಿಡೋದು, ಇದು ಕೋಳಿ ಗೈಸ್. ಚಿದಾನ್ವಿ ಹಿಡ್ಕೊಂಡೋಳೆ. ಇಲ್ಲಿ ನೋಡಿ ಚಿದಾನ್ವಿ ಆಯ್ ಮಾಡ್ಬೋದು. ಮಮ್ಮಿ ಕೂತವ್ರೆ, ಆಯ್ ಮಾಡಮ್ಮ. ಮಮ್ಮಿ ಕೂತವ್ರೆ. ಸೊ ಇವಾಗ ಎಲ್ರದ್ದು ರೆಡಿ ಆಯಿತು, ಹೋಗೋದೊಂದೇ ಬಾ. ನಮ್ಮ ಅಪ್ಪಗೆ ಈ ಫೋಟೋಸು ವಿಡಿಯೋಸಲ್ಲೆಲ್ಲ ಬರೋದು ಅಷ್ಟು ಒಂಥರ ಮುಜುಗರ ಅನಿಸುತ್ತೆ ಅವ್ರಿಗೆ, ಅದರಲ್ಲೆಲ್ಲ ಬರೋದು. ಅವ್ರಿಗೆ ಅವ್ರು ಫೋಟೋ ಇಟ್ಕೊಂಡ್ರೆ ಅವ್ರ ಇದಿರುತ್ತೆ ಅಷ್ಟೇ. ನಾವೆಲ್ಲ ಫೋಟೋ ಇಟ್ಟವ್ರಿಗೆ ಒಂಥರ ಮುಜುಗರ ಫೀಲ್ ಆಗುತ್ತೆ. ಇಲ್ಲಿ ನಮ್ಮಮ್ಮ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊತಿದ್ದಾರೆ, ನೀವು ನೋಡ್ಬೋದು. ಸೊ ಕರ್ಮಾರಮ್ಮನಿಗೆ ಪೂಜೆ ಸಾಮಾನೆಲ್ಲ ಇಡ್ತಿದ್ದಾರೆ, ನೀವು ನೋಡ್ಬೋದು. ಸೊ ನನ್ನ ವಾಯ್ಸು ಚೇಂಜ್ ಆಗಿಬಿಟ್ಟಿದೆ, ಯಾಕಂದರೆ ನನಗೆ ಹುಷಾರಿಲ್ಲ, ನನಗೆ ನೆಗಡಿ ಆಗಿದೆ, ಥ್ರೋಟ್ ಪೇನ್ ಆಗಿದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಈ ಥರ ಬರ್ತಿದೆ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೀನಿ ನಿಮಗೆ. ಸೊ ಮಲ್ಲಕ್ಕಿ ಸಮೇತ ಕಟ್ಟಿದ್ರು ನಮ್ಮಮ್ಮ. ಸೊ ಅದನ್ನು ಕೂಡ ಇದರಲ್ಲೇ ಇಟ್ಟು ಕೊಡ್ತಿದ್ದಾರೆ. ಒಂದು ಆಚೆ ಒಂದು ಹೊರಗಡೆ ತಿರ್ಬೇಕು ನೋಡಮ್ಮ. ನಿಂಬೆಹಣ್ಣು ಅಷ್ಟೇ, ತ್ರಿಶೂಲ ಕೇಕಕ್ಕೆ ಅದು ಕಿತ್ತು ಬಿಸಾಕ್ಬಿಟ್ಟು ನಮ್ಮ ದಿಕ್ಕನ.
ಹಾಂ ನಾವು ಹೋದಾಗ ತುಂಬಾ ಜನ ಇದ್ದರು, ಅವ್ರಿಗೆಲ್ಲ ಕಾಯ್ತೆ. ಆಮೇಲೆ ನಾವು ಲಾಸ್ಟ್ ನಮ್ಮಿಂದ ಇನ್ನೊಬ್ಬರಲ್ಲೇ ಏನೋ ಲಾಸ್ಟ್ ಬಂದರು ಅಷ್ಟೇ. ಸೊ ಈ ದೇವರು ತುಂಬಾ ಪವರ್ಫುಲ್ ದೇವರು. ಸೊ ನೀವು ಯಾರಾದರೂ ಹೊಸಕೋಟೆಯಲ್ಲಿದ್ದರೆ ನಿಮಗೆ ಗೊತ್ತಿರುತ್ತೆ ಕರ್ಮಾರಮ್ಮ ದೇವಸ್ಥಾನ. ಸೊ ಇದು ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಸೊ ಏನೇ ಒಂದು ಆರ್ಕೆ ಆಗಿಲ್ಲ ಅದೆಲ್ಲ ಒಪ್ಕೊಂಡ್ರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಬಂದಿರೋದನ್ನೆಲ್ಲ ತುಂಬಾ ಪವರ್ಫುಲ್ ದೇವರು ಅಂತಾರೆ. ಸೊ ಅದೆಲ್ಲ ಪವರ್ಫುಲ್ಲು ಈ ಥರ ಮುಖ್ಯ ಸ್ಥಾನದಲ್ಲಿ ಯಾವುದಿರುತ್ತೋ ಆವಾಗಿಂದ ಅದು ತುಂಬಾ ಪವರ್ಫುಲ್ ಆಗೋದ ಗಾಡ್ ಇರುತ್ತೆ. ಸೊ ಇಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಂದರೆ, ಫಸ್ಟು ನಾವು ಏನು ತಂದಿರ್ತೀರಿ ಹೂವು ಕಡ್ಡಿ ಕರ್ಪೂರ ಅದನ್ನೆಲ್ಲ ಇಟ್ಟು ಒಂದು ಹತ್ರ ಇಡ್ತಾರೆ. ನೀವೇನಾದರೂ ಕೋಳಿ ತಂದಿದ್ರೆ ಕೋಳಿನ ಫಸ್ಟು ಕೊಯ್ದುಬಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ. ಇಲ್ಲಿ ಈ ಕರ್ಮಾರಮ್ಮ ದೇವಸ್ಥಾನದಲ್ಲಿ ಇವಾಗ ಅಮ್ಮ ಬಂದಿರುತ್ತೆ ಮತ್ತು ಈ ಪ್ಯಾಚಸ್ ಥರ ಆ ಥರ ಎಲ್ಲ ಬಂದಿರೋರಿಗೆ ಈ ದೇವರು ತುಂಬಾ ಅಂದ್ಕೊಂಡಿದ್ದು ಇಲ್ಲ ನೀವೇನಾದರೂ ಹರಿಸ್ಕೊಂಡಿದ್ರೆ ಅದನ್ನು ಮಾಡ್ತೈತೆ ಅಂತ ಹೇಳ್ತಾರೆ. ಬಟ್ ಇದು ತುಂಬಾ ಪವರ್ಫುಲ್ ಆದ ಗಾಡು. ಇಲ್ಲಿ ಈ ದೇವರಲ್ಲಿ ಹಾವಿರುತ್ತಂತೆ, ಮಧ್ಯಾಹ್ನ ಟೈಮು ದಿನ ಬರುತ್ತಂತೆ ಹಾವು ಎಲ್ಲ ಅಂತ ಹೇಳ್ತಾರೆ. ಬಟ್ ನಿಜ ಅಂತೆ. ಬಟ್ ಆಗಿಂದ ಬಂದಿರೋದು ನಿಜನೇ ಇರುತ್ತಲ್ಲ, ನಾವು ಆ ಥರ ಜಜ್ಮೆಂಟ್ ಕೊಡೋದಕ್ಕೆ ಆಗಲ್ಲ. ಸೊ ನಾವು ಅವ್ರೇನಂತಾರೋ ಅದಕ್ಕೆ ಹ್ಞೂ ಅಂತಲೇ ಹೇಳಬೇಕಾಗುತ್ತೆ. ಸೊ ರಾ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಅವರು ಯಾಕೆ ಲೆಫ್ಟ್ ಹ್ಯಾಂಡಲ್ಲ ಅಂದರೆ ಅವರು ಲೆಫ್ಟ್ ಹ್ಯಾಂಡ್ ಅವರು. ಸೊ ಅದಕ್ಕೋಸ್ಕರ ಅವರು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿನೇ ಆ ಥರ ಕಾಯೆಲ್ಲ ಹೊಡಿತಾರೆ. ಬಟ್ ಅವರು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾರೆ ಕೂಡ, ನೀವು ನೋಡಿ. ಧನು ಅದನ್ನ ಕೆಳಗಡೆ ಬಿಡು, ಅದು ಒದ್ರಲ್ಲ. ರಕೀಲ್ ಬಿಡಲೇ, ರಕೀಲ್ ಬಿಡ ಓದನ್ನ ತರಕಾರಿ ಏನ್ ಮಾಡ್ತಾರೆ ಪೂಜಾರಿ? ಆ ಕಡೆ ಓಡಾಡ್ಬಿಡತ್ ಗುರು. ಈ ಕಡೆ ಬಾ, ಈ ಕಡೆ ಬಾ. ನೀನು ಬಟ್ಟೆಗಳಲ್ಲಿ ನಾಯಿ ಹಂಗೆ ಹೇಳ್ಕೊಂಡ್ಬಿಡ್ತಾವ. ಅವಾಗ ತಾನೇ ಓದಿ ನಾ ಬಿದ್ದಿರ್ತೀರಿ ಇಲ್ಲ ಇವಾಗ ನೋಡ್ತೀನಿ. ಬರ್ಡೇ ಬಾಯ್ ಫ್ರೆಂಡ್ಸ್. ಈ ಥರ ನೀರು ಕೂಡ ಹಾಕ್ತಾರೆ. ಏನಂದರೆ ದಿಗ್ಲು ಆ ಥರದ್ದೆಲ್ಲ ಹೋಗ್ಬಿಡ್ಲಿ ಅಂತನೋ ಏನೋ ಗೊತ್ತಿಲ್ಲ ನನಗೆ. ಸೊ ಆ ಥರ ನೀರು ಕೂಡ ನಾವೆಲ್ಲ ಹಾಕ್ಸ್ಕೊಂಡ್ರಿ. ಇವ್ರನ್ನ ಅವಳು ಬಿಡ್ತಾಯಿಲ್ಲ, ಅವಳನ್ನ ಇವಳು ಬಿಡ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ. ಯಾಕೆ ಈ ಪಾಡು ಬೀಳ್ತವ್ರೋ ಇವರಿಬ್ರು. ಪಾಪ ಪ್ರಣವ್ ನಂತರ ಏನಿಲ್ಲ ನೋಡಿ, ಅಷ್ಟೇ
ಗೊತ್ತಾಗ್ತವಾ ಏ ಅಪ್ಪ ಕುಡಿ ಬಾ ಒಂಚೂರು ಮತ್ತೆ ಅವ್ರು ಕೊಡು 500 ಕೊಡು ಕುಡಿಯೋಣ ಸಾಕು ಸಾಕು ಓಕೆ ನೀರು ಸ್ವಲ್ಪ ಕುಡಿಯಕ್ಕೆ ಹೋಗ್ಬೇಡ ನೀನು ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಈಗ ಚೆನ್ನಾಯ್ತಾ ಪ್ರಣವ್? ಚೆನ್ನಾಯ್ತೇನೋ? ಹಾಕಲ್ಲ ಸಂಬಳ ಕೊಡ್ತಾ ಇಲ್ಲ ಅಂತ ಚೆನ್ನಾಗಿರಕ್ಕ ನಾನು ಇನ್ನೂ ಕುಡ್ತೀನಿ. ನಾನು ಹಿಂಗೆ ನಮ್ಮ ಮಮ್ಮಿ ದೇವ್ರಿಗೆ ರಾಗಿ ಗಂಜಿ ಮತ್ತು ಮೊಸರನ್ನ ಇಡ್ತಾರೆ. ಮೊಸರನ್ನ ಮಾಡ್ಕೊಬಂದಿದ್ರು. ನಮಗೆ ಅಂತ ಸ್ವಲ್ಪ ಗೊಜ್ಜಿಕ್ಸ್ಕೊಂಡಿದ್ರಿ ಅಷ್ಟೇ ನಾವು. ಸೊ ಅದನ್ನೇ ನಾವು ಪ್ರಸಾದ ಥರ ತಿಂದಿರಿ. ತುಂಬಾ ಚೆನ್ನಾಯಿತು. ಬಟ್ ನಾನು ರಾಗಿ ಗಂಜಿ ಕುಡಿಯಲ್ಲ, ನನಗೆ ರಾಗಿ ಗಂಜಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೆ ಅಷ್ಟೇ ನಾನು. ಕುಡಿತಲ್ಲ ಗಂಜಿ ಕುಡಿಯಮ್ಮ. ಇಷ್ಟೇ ಎಷ್ಟು ಕುಡಿಯೋದು ಇದು ಪ್ರಸಾದನೇನಾ? ಇನ್ನು ಸ್ವಲ್ಪ ತಿನ್ನು ಮೊಸರನ್ನ ಕುಡಿ ಮೊಸರು ಲೈಟ್ ಗಡಮ್ ಕಾಕ್ತೀನಿ ಸ್ವಲ್ಪ ತುಜ್ಜು ನಿಮಗೆ ಗೊತ್ತಿರುತ್ತೆ, ನೀವೇನಾದರೂ ನಿಯರ್ ಬೈ ಹೊಸಕೋಟೆ ಇದ್ದರೆ ಇದು ಚಿಕ್ಕೆರೆ ಪಕ್ಕನೇ ಇರೋದು. ಚಿಕ್ಕೆರೆ ತುಂಬಿದ್ರೆ ಈ ನೀರಿಗೆಲ್ಲ ಈ ದೇವಸ್ಥಾನದ ಹತ್ರ ಎಲ್ಲ ನೀರು ಬರೋ ಚಾನ್ಸಸ್ ಇರುತ್ತಂತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದು ಸುತ್ತಮುತ್ತ ಫುಲ್ಲು ಗಿಡಗಳೇ ಗೈಸ್, ಆ ಥರ ಇರೋದಿದು. ಪ್ರಣವ್ ಕೊಟ್ಟಿದ್ದ ಪ್ರಣವ್ ಕೊಟ್ಟಿದ್ದ ನಾನು ಬರ್ತಿದ್ದಿಲ್ಲ, ನಿಮ್ಮ ಮಗ ಬಂದಿಲ್ಲ. ಒಂದೊಂದು ಸೈಜು ಪ್ರಣವ್ ನನಗೆ ಕೊಟ್ಟಿರೋದು ಹಾಕೋಣಕ್ಕ. ಹೇಳ್ದೆ ಬರ್ತಡೇ ಬಾಯಿ ಬಳೆ ಹಾಕೋಣಕ್ಕ ಒಂದೊಂದು ಸೈಜ್ ನನಗೆ ಕೊಟ್ಟಿದ್ದು. ನನಗೆ ಆವಾಗ ಬರುತ್ತೆ, ಅದಕ್ಕೆ ನಿಂಬೆ ನೀಸ್ಕೊಂಡಿರೋದು ನಾವು. ಧನುಷ್ ಇವಾಗ ನೆಲ್ಲಿಕಾಯಿ ಕಿತ್ಕೊಡ್ತಾನೆ ನನಗೆ. ಧನುಷ್ ಎಲ್ಲಿದ್ಯಪ್ಪ? ಇರಮ್ಮ, ಇದಕ್ಕೆ ಹಾಕ್ತಾನೆ. ಫೈನಲಿ ಧನುಷ್ ನೆಲ್ಲಿಕಾಯಿ ಕಿತ್ಕೊಟ್ಟಾನೆ. ನಾನು ಪ್ರಣವ್ ತಿಂತಾ ಇದ್ದೆ. ಸೊ ಫೈನಲಿ ಇವಾಗ ಮನೆಗೆ ಬಂದ್ರಿ, ಎಲ್ಲ ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 11:13 ಆಯಿತು. ಟೈಮ್ ಇಸ್ ಓವರ್. ಸೊ ಇವಾಗ ಕೋಳಿ ಕೊಯ್ದಿರೋದನ್ನ ಕ್ಲೀನ್ ಮಾಡ್ಸೋಕೆ ಹೋಗಿದ್ದಾನೆ ಧನುಷು. ಕ್ಲೀನ್ ಮಾಡಿಸಿ ಎತ್ಕೊಬಂದ್ಮೇಲೆ ಸಾಂಬಾರು ಮಾಡೋದು, ತಿನ್ನೋದು, ಮನ್ಗೋದು ಗೈಸ್ ಅಷ್ಟೇ. ಸೊ ನನ್ನ ಹೇರ್ ಸ್ಟೈಲ್ ಇವತ್ತಿತ್ತು. ನನಗೆ ಈ ಥರ ಪಾಪ್ಟಿ ತೆಗೆದು ಹಾಕೋಕ್ಕೆ ಇಷ್ಟ ಜಾಸ್ತಿ.
ಗೈಸ್ ಇವಾಗ 6:30 ಆಗಿದೆ. ಸೊ ಇವಾಗ ನಾನು ಟಿ ವಿ ನೋಡ್ತಾ ಇದ್ದೀನಿ. ಅದು ಏನು ನೋಡ್ತಾ ಇದ್ದೀನಿ ಅಂದರೆ ಮೂವಿ ನೋಡ್ತಾ ಇದ್ದೀನಿ. ಯಾರ್ದಂದರೆ ಯಶ್ ಬಾಸ್ದು ಮೂವಿ ನೋಡ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಮೂವಿ ಹಾಕಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ಸೊ ನಾನು ಕೂಡ ಮೂವಿ ನೋಡ್ತಾ ಇದ್ದೀನಿ. ನೀವು ಕೂಡ ಬಂದರೆ ನೋಡಿ. ಸೊ ಇವತ್ತು ಹಾಕಲ್ವಲ್ಲ ವ್ಲಾಗು, ಸಂಡೇ ಆಗಿರೋದ್ರಿಂದ ಹಾಕಕ್ಕಾಗಲ್ಲ. ಸೊ ನೀವು ಕೂಡ ಮಿಸ್ ಮಾಡದೆ ಯಾವುದೇ ಒಂದು ವಿಡಿಯೋಸ್ ಆಗಿರ್ಬೋದು ಯಶ್ ಅವ್ರದ್ದು, ಯಶ್ ಬಾಸ್ ಅವ್ರದ್ದು, ಸೊ ನೀವು ಕೂಡ ಲೈಕ್ ಮಾಡಿ ಎಲ್ಲ ಮಾಡಿ. ಸೊ ನಾನು ಅವ್ರ ಫ್ಯಾನ್ ಆಗಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ತೋರಿಸ್ತೀನಿ ಬನ್ನಿ ನಮ್ಮ ಬಾಸ್ ಮೂವಿ ಯಾವ ಥರ ನೋಡ್ತಾ ಇದ್ದೀನಿ ಅಂತ. ಸೊ ನನಗೆ ಹುಷಾರಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಲ್ವ, ಹುಷಾರಿಲ್ಲ. ನನಗೆ ಒಂಥರ ಹೆಡ್ಏಕ್, ಕಣ್ಣೆಲ್ಲ ಒಂಥರ ಆಗ್ತಿದೆ, ಒಂಥರ ಹುಷಾರಿಲ್ಲ. ನನಗೆ ಆಲ್ರೆಡಿ ಹುಷಾರೇ ಇಲ್ಲ ಆಗಿಬಿಟ್ಟಿದೆ, ಆ ಥರ ಇದೆ. ಸೊ ತೋರಿಸ್ತೀನಿ ಬನ್ನಿ. ಮಗಳಾಗಿರ್ಬೇಕು. ಸೊ ಇದು ನಮ್ಮ ಫೇವ್ರೆಟ್ ಹೀರೋ ಮಾಡಿರುವಂಥ ಮೂವಿ. ಸೊ ನೀವು ಕೂಡ ನೋಡಿ. ಎಂಗೇಜ್ಮೆಂಟ್ಗೆ ನಿನಗೊಂದು ರಿಂಗ್ ಹಾಕಿದ್ರೆ ಸಾಕು. ಏನಿಲ್ಲ. ಪ್ರಣಾಕ್ ಅವ್ರ ಮಮ್ಮಿ ರೆಡಿ ಮಾಡ್ತಾರೆ ಗೈಸ್. ನಾವು ಯಾವತ್ತು ಪೂಜೆ ಮಾಡಿದ್ರೆ ಆವತ್ತೇ ಪ್ರಣವ್ ಬರ್ಡೇ ಕೂಡ ಇದ್ದಿದ್ದು. ಸೊ ನಾವು ಈವ್ನಿಂಗ್ ಪ್ರಣವ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರಿ. ಸೊ ಹೇಗೆ ಮಾಡಿದ್ರೆ ಅಂತ ರಾ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಇಲ್ಲಿಂದ ನಾನು ಫುಲ್ ವಿಡಿಯೋ ರಾ ಆಗಿ ಇಟ್ಟಿರ್ತೀನಿ, ನೀವು ನೋಡ್ಕೊಬರ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲೋಡಂಗೆ ನೀನು ಹಂಗೆ ಇಕ್ಕಮ್ಮ. ಈ ಕಡೆ ಬಮ್ಮ. ಕಡೆ ಇರ್ನ ಹತ್ರ ಅದೇನ್ ನೋಡಿ ನೀನೇನು ಬಂದಿರೋದು ಏನ ಇಡ್ಕ ಎಲ್ಲ ಹುಡುಗಿ ಸ್ಟೈಲ್ ಹೇಳ್ತಾರ ಅವರು. ಬರೋ ಬಂದವನೆ ಅವ್ನು ತಿನ್ಸು ಪೂರ್ವಜ ಮಿಸ್ ಆಗಿ ಬಿದ್ದ ಅವಾಗೇನೆ. ನೀ ತೀಸ್ತಾ ಮಟ ಹಂಗೆ ಬಾ. ಬ್ಯಾಲೆನ್ಸ್ ಕೈ ನೋಡಮ್ಮ ಎಲ್ಲ ಕೈ ಹಾಕೊಂಡು ತಿನ್ಸುದು ಇವಾಗ ನೋಡ್ಬೇಕಾಗಿದ್ದೆ. ದನ ಅಮಿತ್ ಅವ್ರ ಅಪ್ಪನ ಕೊಂಚ ಇಲ್ಲ ಅವನು ನನ್ನ ಬರ್ಡೇಕ್ಕೂ ದೃಷ್ಟಿ ಶೋಭಾ ಆಂಟಿ, ಪ್ರಣವ್ ಬರ್ಡೇಕ್ಕೂ ದೃಷ್ಟಿ ಶೋಭಾ. ಅಯ್ಯೋ ಅಲ್ಲ ಅನ್ಸ್ಕೊಂಡು ನಡಿ ಮಗ ಯಾರಂತ ತಿಂದ ಕಡೆ ಹೇಳಮ್ಮ. ಅದೇನು ನೋಡಿಲ್ಲ ನಾನು ಆಚೆ. ಆಯ್ತಾ ಊಟ ಸಾಯಂಕಾಲದಾಗ ಮಾಡಿದ್ನೆ, ನಿಂಗೆ ಕರೆನ್ಸಿ ಇದ್ದಿಲ್ಲ. ಹ್ಞೂ ಹಾಕೊಂತೇಳು ನೋಡೋಣ, ಇರು ಇದ್ರೆ ಹಾಕ್ತೀನಿ. ನಿಂದೆ ಇದು ತಿನ್ನು. ನಿಂದೆ ಅವ್ರು ತಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಹೇಳು ನಿನ್ನ ತಟ್ಟೆಗೆಲ್ಲ ನಾನು ಮಾಡಿ ಹೇಳಮ್ಮ.
ನಿಮ್ ಚಿಕ್ಕ ಮಗಂದು ಬರ್ತಡೇ ಎಲ್ಲರೂ ಬಂದಿದ್ರು ತಂಗಿಯವ್ರ ಯಜಮಾನು ಅರೇಶ್ನ ಮಗನು ಎಲ್ಲರೂ ಬಂದು ಕೇಕ್ ಕಟ್ ಮಾಡಿ ಕ್ರಯಾನ್ಸೇ ಅದೆಲ್ಲ ಕಟ್ ಮಾಡಿದ್ದಮ್ಮ ನಿಮ್ಮ ಮಗಂದು ಪ್ರಣವ್ ಗಿಫ್ಟ್ ಆಯ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಡನಿಷ್ಮಾ.